ಗುರೂಜಿಯವರು ಮಾತ್ರ ಇವತ್ತಿನ ದಿವಸ ಯಾಕೋ ನನ್ನ ಅನಿಸಿಕೆ ಪ್ರಕಾರ ಗುರೂಜಿಯವರು ನೀವು ಖರೇದ ಮಾತಿ ಖರೇನೆ ಅನ್ಬೇಕು. ಅನ್ಬೇಕಲ್ರಿ ಮತ್ತೆ ನಾನು ಸುಳ್ಳು ಹೇಳ್ತಾರೆ ನನ್ನ ಗುರುಜಿಯವರು. ಅಗಾಳೆ ಸುಮ್ಮ ದಬಾಶಿ ಒತ್ತಲ್ಗತ್ತಾರ ಇಲ್ಲಿ ಏನು ಬರ್ತಾರೆ ನಾ ಹಿಟ್ಟ ಬೂದಿ ಸೌನ್ ಮಾಡಬೇಡ್ರಿ. ಧರ್ಮದ ಮಾತ ನೀತಿ ಮಾತ ಖರೇನೆ ಇದ್ರೆ ನೀವು ಒಪ್ಪಗೋಬೇಕು. ಹೌದಲ್ರಿ. ಉತ್ತಮರು ದಾರಿ ತಪ್ಪು ನಡೆದರೆ ಲೋಕ ಎತ್ತು ಬದುಕೋದು ಅಂತ ನೀವು ಶಾಣ್ಯಾರ ಇದ್ದವ್ರೆಲ್ಲ ಸುಳ್ಳಿ ಬೆನ್ನ ಗುರುಜಿ ಅಂದ್ರ ಮೈ ಇದು ಜಗತ್ತಿ ನಡೀದಿ ಹಂಗ ಬದುಕುದಿ ಹಂಗಿದ್ರಾಗ ಅಂದ್ರೆ ಎಲ್ಲಾನು ಹಂಗಿಯಾಗಿ ಹೋಗ್ತದ. ಖರೇದು ಮಾತಿ ಖರೇನೆ ಅನ್ಬೇಕು. ಇದು ನಿಮ್ಮ ಧರ್ಮದ. ಹೌದಾ? ಹೌದಿಲ್ಲ? ನಾ ಸಣ್ಣವಿದ್ದ ತಿಳಿ ನನಗ ಬೆದರಿಸ್ಬೇಡ ನೀವು. ನನಗಿಂತಲೂ ದೊಡ್ಡದ ದೈವದ, ನಿಮ್ಗಿಂತಲೂ ದೊಡ್ಡದೇ ದೈವದ. ದೈವ ನಮ್ಮಿಬ್ಬರಿಗಿಂತಲೂ ದೊಡ್ಡದದ. ಅವ್ರಿಗೆ ನೋಡಿರಿ ನೀವು ಕರೆಕ್ಟ್ ಮಾತಾಡೋದೇ ಕೆಲಸ ಮಾಡ್ರಿ. ದೈವೇ ದೇವ್ರ. ಹೌದಿಲ್ಲ? ಅದಕ್ಕಿರ್ಲಿ. ಲೇನೇಕೋ ಪ್ರಭು ಕಾ ನಾಮ ದೇನೇಕೋ ಅನ್ನದಾನ ಹೊರಡು ಬನೇಕೋ ಅಭಿಮಾನ ಅಂತ ಹೇಳ್ತಾರೆ. ಹೌದು ಹಿಂಗಂದ್ರಿ ಏನ್ರಿ? ನಾವು ನೀವೆಲ್ಲರೂ ಮನುಷ್ಯ ಜನ್ಮಕ್ಕ ಜನಿಸಿ ಬಂದ ಮೇಲೆ ಪರಮಾತ್ಮನ ನಾಮಸ್ಮರಣೆಯನ್ನ ಈ ಮುಖದಿಂದ ನುಡಿಬೇಕು. ಹೌದು. ಇರೋರದೊಳಗ ಈ ಕೈಲಿ ದಾನ ಧರ್ಮ ಮಾಡಿ ಪುಣ್ಯ ಪಡ್ಕೋಬೇಕು ಅಂತ ಹೇಳ್ತಾನೆ. ಹೌದು. ಇವತ್ತಿದು ನಡೀತಿರುವಂತ ಒಂದು ಖಂಡೋಬರಾಯನ ಜಾತ್ರೆ ಇದು ಭೌತಿಕ ಜಾತ್ರೆ. ಈ ಜಾತ್ರೆಯಾಗ ಅಲ್ಲಿ ಅನ್ನಪ್ರಸಾದ ಊಟ ಮಾಡೋದು, ಇಲ್ಲಿ ಬಂದು ಭಗವಂತನ ನಾಮಸ್ಮರಣೆ ಕೇಳೋದು. ಹೌದು. ಸಂಜೆ 5 ಗಂಟೆಗೆ ಪ್ರಸಾದ ಉಳಿತಂದ್ರೆ ಅದು ಬುತ್ತಿ ಕಟ್ಕೊಂಡು ಮನೆಗೆ ಹೋಗೋದು. ಇದು ಭೌತಿಕ ಜಾತ್ರೆ. ಹೌದು. ಈ ಜಾತ್ರೆಗೆ ಹತ್ತುವಂತ ಬುತ್ತಿ ಅದು ಯಾವಾದ್ರಿಪ್ಪ? ಅನ್ನ ಮೊಸರ ಏನಿದ್ದೆಲ್ಲ, ಶೇಂಗಾದ ಹೋಳಿಗೆ, ಜೋಳದ ರೊಟ್ಟಿ, ದಪಾಟಿ ಜಾತ್ರೆಯಾಗ. ಹೌದಿಲ್ಲ? ಪಾಯಸ ಅದು ಇದು ಎಲ್ಲ. ಆದ್ರೂ ನಾವು ನೀವು ಎಲ್ಲಾರು ಒಮ್ಮೆ ಕೊನೆಯದಾಗಿ ಹೋಗುದದ ಆ ಜಾತ್ರೆ. ಅದು ಆದಿ ಭೌತಿಕ ಜಾತ್ರೆ. ಅದಕ್ಕೆ ಆ ಬುತ್ತಿ ಬೇಕು. ಅದಕ್ಕೆ ಪುಣ್ಯದ ಬುತ್ತಿ ಬೇಕು. ಇರೋರದೊಳಗೆ ದಾನ ಧರ್ಮ ಮಾಡಿ ಪುಣ್ಯ ಗಳಿಸ್ಕೊಂಡ್ರೆ ಆ ಪುಣ್ಯದ ಬುತ್ತಿ ನಿಮಗೆ ಭವಸಾಗರ ದಾಟ್ಸಲಿಕ್ಕೆ ಬರ್ತದೆ. ಹೌದು. ಈಗೇನಾದ್ ನೋಡಿ ಇದು ಇಲ್ಲ. ನಮ್ಮ ಗುರೂಜಿಯವರು ಮಾತ್ರ ಇವತ್ತಿನ ದಿವಸ ಯಾಕೋ ನನ್ನ ಅನಿಸಿಕೆ ಪ್ರಕಾರ ಗುರೂಜಿಯವರು ನೀವು ಖರೇದ ಮಾತಿ ಖರೇನೆ ಅನ್ಬೇಕು. ಅನ್ಬೇಕಲ್ರಿ ಮತ್ತೆ ನಾನು ಸುಳ್ಳು ಹೇಳ್ತಾರೆ ನನ್ನ ಗುರುಜಿಯವರು. ಅಗಾಳೆ ಸುಮ್ಮ ದಬಾಶಿ ಒತ್ತಲ್ಗತ್ತಾರ ಇಲ್ಲಿ ಏನು ಬರ್ತಾರೆ ನಾ ಹಿಟ್ಟ ಬೂದಿ ಸೌನ್ ಮಾಡಬೇಡ್ರಿ. ಧರ್ಮದ ಮಾತ ನೀತಿ ಮಾತ ಖರೇನೆ ಇದ್ರೆ ನೀವು ಒಪ್ಪಗೋಬೇಕು. ಹೌದಲ್ರಿ. ಉತ್ತಮರು ದಾರಿ ತಪ್ಪು ನಡೆದರೆ ಲೋಕ ಎತ್ತು ಬದುಕೋದು ಅಂತ ನೀವು ಶಾಣ್ಯಾರ ಇದ್ದವ್ರೆಲ್ಲ ಸುಳ್ಳಿ ಬೆನ್ನ ಗುರುಜಿ ಅಂದ್ರ ಮೈ ಇದು ಜಗತ್ತಿ ನಡೀದಿ ಹಂಗ ಬದುಕುದಿ ಹಂಗಿದ್ರಾಗ ಅಂದ್ರೆ ಎಲ್ಲಾನು ಹಂಗಿಯಾಗಿ ಹೋಗ್ತದ. ಖರೇದು ಮಾತಿ ಖರೇನೆ ಅನ್ಬೇಕು. ಇದು ನಿಮ್ಮ ಧರ್ಮದ. ಹೌದಿಲ್ಲ? ನಾ ಸಣ್ಣವಿದ್ದ ತಿಳಿ ನನಗ ಬೆದರಿಸ್ಬೇಡ ನೀವು. ನನಗಿಂತಲೂ ದೊಡ್ಡದ ದೈವದ, ನಿಮ್ಗಿಂತಲೂ ದೊಡ್ಡದೇ ದೈವದ. ದೈವ ನಮ್ಮಿಬ್ಬರಿಗಿಂತಲೂ ದೊಡ್ಡದದ. ಅವ್ರಿಗೆ ನೋಡಿರಿ ನೀವು ಕರೆಕ್ಟ್ ಮಾತಾಡೋದೇ ಕೆಲಸ ಮಾಡ್ರಿ. ದೈವೇ ದೇವ್ರ. ಹೌದಿಲ್ಲ? ಅದಕ್ಕಿರ್ಲಿ. ಇವತ್ತಿನ ದಿವಸ ನಮ್ಮ ಪಾಲಿಗೆ ಬಂದದ ಭಕ್ತಿ. ಪರಮಾತ್ಮನ ಕಾಣುವಂತ ಶಕ್ತಿ ಅಂದ್ರೆ ಅದು ಭಕ್ತಿ. ನಾವು ಭಕ್ತಿದಿಂದ ದುಡ್ದೇವು ಅಂದ್ರೆ ಪರಮಾತ್ಮನ ಸ್ವರೂಪ ಕಾಣ್ಲಿಕ್ಕೆ ಬರ್ತದ, ಪರಮಾತ್ಮನ ಕಾಣ್ಲಿಕ್ಕೆ ಬರ್ತದ. ಇದು ಭಕ್ತಿ ಅಂತೇಳಿ ಇವತ್ತಿನ ದಿವಸ ನನ್ನ ವಾದದ. ಎಲ್ಲಾರು 1 ಲಕ್ಷ ಕೊಟ್ಟು ಹೇಳ್ರಿಪ್ಪ. ಜಗತ್ತಿನೊಳಗ ಜಗದ್ಗುರು ಅನಿಸ್ಕೊಂಡ್ರು ತುಕಾರಾಮ್ ಮಹಾರಾಜರು. ಹೌದು. ತುಕಾರಾಮ್ ಮಹಾರಾಜರು ಜಗದ್ಗುರು ಅನಿಸ್ಕೊಂಡ್ರು. 3,000 ಎಕರೆ ಭೂಮಿ ದಾನ ಕೊಟ್ರು. ಲಾಸ್ಟಿಗೆ ಏನು ಹೆಂಡ್ರು ಮಕ್ಕಳು ಮನೆಯಾಗ ಇದ್ದ ಮೇಲತ್ತ ಸಂಸಾರ ನಡಿಬೇಕಾದ್ರೆ ದಿನನಿತ್ಯ ಏನಾರೆ ಒಂದು ಉಪಜೀವನ ಸಾಧಿಕ ಬೇಕಲ್ಲ. ಉಪಜೀವನ ಸಾಧಿಕ ಇಲ್ಲ ಅಂದ್ರೆ ಸಂಸಾರ ನಿಂದಿರ್ತದ. ಆಗ ತುಕಾರಾಮ್ ಮಹಾರಾಜನ ಹೆಂಡತಿ ಹೇಳ್ತಾಳ ಏನತ್ತ? ಎಲ್ಲ 3,000 ಎಕರೆ ಜಮೀನ್ ಎಲ್ಲ ದಾನ ಮಾಡಿರಿ. ಈಗ ಒಂದೇ ಉಳ್ದದ ಮನಿ. ಇದು ನಾವು ಇರುವಂತ ಮನಿ ಒಂದು ಯಾರಿಗಾರ ಬರ್ಕೊಡ್ರಿ. ಬರ್ಕೊಟ್ಟು 4 ರೂಪಾಯಿ ರೊಕ್ಕ ತಗೊಂಡು ಒಂದು ಬಿಸ್ನೆಸ್ ಮಾಡ್ರಿ ಅಂದ್ಲಕ್ಕೆ. ನಾಯಿಲಾಜ್ ಆಯ್ತು. ಹೆಂಡತಿ ಮಾತು ಕೇಳ್ಬೇಕಾಯ್ತು ಮಹಾರಾಜ್ಗ. ಕೇಳ್ಬೇಕಲ್ರಿ. ಇದ್ದು ಮನಿ ಇನ್ನೊಬ್ಬನಿಗೆ ಬರ್ಕೊಟ್ರು. ಆಗಿನ ದಿನಮಾನದಾಗ 40 ರೂಪಾಯಿ ರೊಕ್ಕ ಬಂದು ಅದಕ್ಕೆ ನೋಡ್ರಿಪ್ಪ. 40 ರೂಪಾಯಿ ತಗೊಂಡು ತುಕಾರಾಮ್ ಮಹಾರಾಜರು ಒಣಗ ಮೆಣಸಿನಕಾಯಿ ವ್ಯಾಪಾರ ಮಾಡ್ಬೇಕಂತ ಹೇಳಿ ಮೆಣಸಿನಕಾಯಿ ತುಂಬಿ ಒಂದು ಗಾಡಿ ಕೊಳ್ಳ ಕಟ್ಕೊಂಡು ಸಾತಾರದ ಬಳಿ ಕೋರೆಗಾವ್ಕ್ ಹೋದ್ರು. ಕೋರೆಗಾವ್ ಬಜಾರದೊಳಗೆ ಹೋಗಿ ಕೂತ್ರು. ಈಚೆ ಕಡೆ ತಕ್ಕಡಿ ಕಾಟ ಇಟ್ರು, ಚೀಲ್ ಬಿಚ್ಚಿ ನೆಲಕ್ಕೆ ಬರ್ಕಿದ್ರು. ಅಲ್ಲಿ ಬರ್ಕುರದೊಳಗೆ ಪಾಂಡುರಂಗನ ಒಂದು ದಿಂಡಿ ಹೊಂಟಿತ್ ನೋಡ್ರಿ. ಹೌದಾ? ಅವ್ರು ವಿಠಲ ಅಂತೇಳಿ ಚಾಲು ಮಾಡಿದ್ರು. ಇವರು ಎದ್ದ ಆ ದಿಂಡ್ಯಾಗ
ಪ್ರವೇಶ ಮಾಡಿ ಬಿಟ್ರು. ಅದೇ ಊರಾಗ ಮುಕ್ಕಾಮಿತ್ತು ದಿಂಡಿ. ಹೌದು. ಒಂದ್ ಕಡೆ ಮೆಣಸಿನಕಾಯಿ ಇದಕ್ಕ ಡಿಗ್ಗಿಗೆ ಬೋರ್ಡ್ ಹಚ್ಚಿದ್ರು. ಏನತ್ತ? ಇಂದು ವೈರಿ ನಾಳೆಗೆ ತಂದು ಕೊಡ್ರಿ ರೊಕ್ಕ. ರೊಕ್ಕ. ಶಬಾಷ್. ಮೆಣಸಿನಕಾಯಿ ಬೇಕಾದವ್ರು ಇವತ್ತು ವೈರಿ ನಾಳೆ ತಂದು ಕೊಡ್ರಿ ಅಂತ ಹೇಳಿ. ಹಾ ಹಾ ಹಾ. ಯಾರು ಇದ್ದವರು ಪ್ರಾಮಾಣಿಕ ಮಂದಿ ಇದ್ದವರು ಕಾಟ ಮಾಡ್ಕೊಂಡು 1 ಕಿಲೋ ತಗೊಂಡು 30 ರೂಪಾಯಿ 10 ರೂಪಾಯಿ 5 ರೂಪಾಯಿ ಹಿಂಗೆ ಕೆಜಿ ಇತ್ತದು. 2-3 ರೂಪಾಯಿ ಕೆಜಿ ಇದ್ದಾಗ ಅದ್ರದಿಟ್ಟು ಎಟ್ಟು ಬೆಲೆ ಅದಾಟ ಇಟ್ಟು ತಾವು ಪ್ರಾಮಾಣಿಕ ಮಂದಿ ಅಟ್ಟಿಟ್ಟು ಮೆಣಸಿನಕಾಯಿ ಒಯ್ದ್ರು. ಹೌದು. ಒಬ್ಬ ಊರು ಮಾಲಿಕ್ ಗೌಡ ಬಂದ. ಏನ್ ಮಾಡ್ದ? ಮಾಲಿಕ್ ಗೌಡ ಅಂದ್ರೆ ಊರಾಗ ಜರ ಒಂದು ದರ್ಪ ಇರುವುದೇ. ಗೌಡ ದರ್ಪ ಇರುವುದೇ. ಊರಾಗ ಒಂದೇ ದೊಡ್ಡ ಶ್ರೀಮಂತಿಕೆ ಮನಿತಾನ, 100 ಆಳು ಮಕ್ಕಳು ಮನ್ಯಾಗ. ಏನ್ ಮಾಡಿದ್ರು ಅಂದ್ರೆ 2-3 ಚೀಲ ಮೆಣಸಿನಕಾಯಿ ಒಯ್ದು ಬಿಟ್ಟ ಗೌಡ. ಗೌಡ ಮರದಿನ ತಿಂಡಿ ಮುಗಿಸಿ ತುಕಾರಾಮ್ ಮಹಾರಾಜ್ ಬಂದು ನೋಡ್ತಾನ. ಇದ್ದುವಿ ಒಂದು 15 ರೂಪಾಯಿನೇ ಬಿದ್ದಾವಲ್ಲಿ, ಉಳ್ದು ಮೆಣಸಿನಕಾಯಿ ಎಲ್ಲಾನೇ ಹೋಗ್ಯಾವ. ಇನ್ ಹೆಂಗ್ ಮಾಡುದು ಅಂದ. ಹೌದು. ನಂದು ಭಾಂಡವಲ್ನು ಗಾರತ್ತಾಯ್ತು, ಇದ್ರು ಇರಲೆಕ್ಕನ್ನ. ಇನ್ನೊಮ್ಮೆ ಹೋಗಿ ಆ ದಿಂಡ್ಯಾಗ ಹೋಗಿ ಊಟ ಮಾಡಿ ಬರ್ಬೇಕು, ಮಾಡಿ ಗಾಳಿ ಕೊಳ ಕಟ್ಟಿ ಹೋಗ್ಬೇಕು ನಮ್ಮ ಆಯಳ್ಯಾಗ ಸಾಕ್ಷಾತ್ ಪಾಂಡುರಂಗ ಗರ್ವೈತ್ ನೋಡ್ರಿ. ನನ್ನ ಭಕ್ತಗ ನಾನು ಭಕ್ತ ಎಂತ ಭಕ್ತಿವಂತದಾನು. ಮೆಣಸಿನಕಾಯಿ ಇಲ್ಲಿಟ್ಟು ನಾನು ನಾಮಸ್ಮರಣೆ ತೊಡ್ಕ್ಯಾನ ಅಂತ ಹೇಳಿ ಇವ ಏನು ಮಾಡಿದ ಅಂದ್ರ ಅವು ಇಂದು ವೈರಿ ನಾಳೆ ಕೊಡ್ರಿ ಅಂತೇಳಿ ಆನ್ ಬೋರ್ಡ್ ಹಚ್ಚಿ ಹೋಗಿದಲ್ಲ, ಅದ್ರಾಗಿನ 8 ಮಂದಿ ಮೆಣಸಿನಕಾಯಿ ಒಯ್ದಿದ್ರು. ಅವ್ರ ಮನೆಗೆ ಹೋದ ಪಾಂಡುರಂಗ. ಹೌದಾ? ಪಾಂಡುರಂಗ ಹೋಗಿ ಅಂತಾನ, ತುಕಾರಾಮ್ ಮಹಾರಾಜ್ ಗಂಟು ಕಟ್ಟಿ ಅವ್ರ ಊರಿಗೆ ಹೊಂಟಾನ. ನಿನ್ನೆ ತಂದಿರಿ ಇನ್ನು ಅವ್ನ ರೊಕ್ಕ ಕೊಡ್ರಿ, ಅವನ ಆಳು ಮನುಷ್ಯ ಐತನ, ರೊಕ್ಕ ಒಯ್ದಕ್ ಬಂದಿನಂದ. ಹೌದು 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 ಹೌದು. ಗರೀಬ್ ಮಂದಿ ಇದ್ದವ್ರೆಲ್ಲ ಕೊಟ್ರು. ಲಾಸ್ಟಿಗೆ ಹೋಯ್ತಲ್ಲ ಗೌಡ್ರ ಮನೆಗೆ. ಗೌಡ್ರ ಮನೆಗೆ ಹೋಗಿ ಅಂತಾನ, ಓ ಗೌಡ್ರ, ಆ ತುಕಾರಾಮ್ ಮಹಾರಾಜ್ ಮೆಣಸಿನ ವ್ಯಾಪಾರಕ್ಕೆ ಬಂದಿದ್ದ, ಅವನ ಆಳು ಮನುಷ್ಯ ನಾ ಇದ್ದ, ನಿನ್ನೆ ನೀವು ಇಟ್ಟು ಮೆಣಸಿನಕಾಯಿ ತಂದಿರಿ, ಇನ್ನು ಇವತ್ತು ರೊಕ್ಕ ಕೊಡ್ರಿ, ನಾವು ಹೋಗೋರಿದ್ದೀವ ನಾವು. ಅವ ಅಂದ, ಹಿಂಗಾದ್ರೂ ಬಡಿಸ್ಕೊಂಡಿ ಅಂದ. ನಾ ಕೊಟ್ಟಾಗ ಒಯ್ದು ಈಗ ಇದ್ದಿತ್ಲಂದ್ರೆ ಏನು ಮಾಡುದು ಅಂದ. ನೋಡ್ರಿ ಗೌಡ್ರ ದಗದ. ನಾ ಕೊಟ್ಟಾಗೆ ಒಯ್ದು ಇದ್ದಿತ್ಲಂದ್ರೆ ಏನು ಮಾಡುದು ಅಂದ್ಮೇಲೆ ಇದು ಗಾಬರಿಯಾಗಿ ಅವ ಹೇಳ್ದ, ವಿಠ್ಠಲನೇ ಕೈ ಮುಗದ ಭಗವಂತ. ಮಾಲಿಕ್ ಗೌಡ್ರಂದ, ಹಂಗ ಮಾಡಬೇಡ್ರಿ, ನೀವು ಊರಿಗೆ ಸಾಕಿ ಸಲುವಂತವ್ರು, ಜ್ವಾಕಿ ಜತನ ಮಾಡೋಂಥವ್ರು ಗೌಡ್ರು, ನೀವು ನಿಯತ್ ಬಿಟ್ಟು ನಡೆದ್ರ ಈ ಜಗ ಹೆಂಗ ನಡಿಬೇಕು ಅಂದ. ಹೌದು ಹೌದು ಹೌದು. ಒಂದ್ ಧರ್ಮದ ಮಾತ ನೆನಪಿ ತಂದು ಕೊಡೋಣ. ಆಯಳಾಗ ಮಾಲಿಕ್ ಗೌಡ್ ಕಿಶದ ಕೈ ಹಾಕಿ ರೊಕ್ಕ ಕೊಟ್ಟ, ತಗೊಂಡು ಬಂದ್ ನೋಡ್ರಿ. ಬಂದ್ ಗಾಡಿ ಕೊಳ ಕಟ್ತಿದ, ಅವ ಆ ಕಡ್ದು ಬಂದ್ ನೋಡ್ರಿ ಪಾಂಡು ಎಲ್ಲ ವಸೂಲು ಮಾಡ್ಕೊಂಡು ಬಂದು ನಾ ತುಕಾರಾಮ್ ಮಹಾರಾಜ್ ಹೇಳ್ತಾನೆ, ಇವು ತಗೋ ರೊಕ್ಕ, ನೀನು ಬಾಕಿ ವಸೂಲು ಮಾಡ್ಕೊಂಡು ಬಂದಿದ್ದ, ನಾ ಇವು ನೀನು ತಗೋ ರೊಕ್ಕ ಅಂದ. ಅವ್ನು ಹುಡ್ಯಾಗ ನೀಡಿದ, ದೇವ್ರ ಮಾಯಾಗಿ ಹೋದ. ಹೌದು ಹೌದು ಹೌದು. ಇವ ತಿಳ್ಕೊಂಡ, ಪಾಂಡುರಂಗನೇ ನಾನು ವಸೂಲಿಗೆ ಬಂದಂಗ ಕಾಣ್ತಾನ. ಅಷ್ಟಂದ ಗಾಡಿ ಕೊಳ ಕಟ್ಕೊಂಡು ಮನೆಗೆ ಬಂದ. ಯಥಾ ಪ್ರಕಾರ ಗಾಡಿ ಕೊಳ ಹರದ, ಮನೆಯಾಗ ಇದ್ದಾಟ್ ಲೆಕ್ಕ ಹೆಣ್ತಿ ಬಲಿ ಕೊಟ್ಟ. ಹೌದು. ಆ ದೇವಾಳೊಂದಿಗೆ ಸುತ್ತಮುತ್ತ 4-5 ಗುಡ್ಡುಗಳು. ಒಂದು ಗುಡ್ಡದಾಗ ಹೋಗಿ ಪಾಂಡುರಂಗನ ಭಕ್ತಿ ಮಾಡೋದು ಕೂತು ಬಿಟ್ಟ. ಹೌದು. ಬೆಳಗ್ಗೆ ಅವನ ಹೆಂಡತಿ ಎದ್ದಳು, ಬುತ್ತಿ ಕಟ್ಕೊಂಡ್ಲು, ಇನ್ನು ತುಕಾರಾಮ್ ಮಹಾರಾಜನ ಕಡೆ ಹೋಗ್ಬೇಕು ಹೇಳಿ ನಡೆದಳು. ಹೌದು. ಸುತ್ತಮುತ್ತಲಿ 5-6 ಗುಡ್ಡ, 5-6 ದಾರಿ ಅದಾವ. ಯಾವ ಗುಡ್ಡಕ್ಕೆ ಹೋಗ್ಯಾನ ಅನ್ನೋದು ಗೊತ್ತಾಗ್ಬೇಕಲ್ಲ. ಎಳೆಗ ಅವನ ಹೆಂಡತಿ ಜನಬಾಯಿ ಬಂದ, ಹಿಂಗ ದಾರಿದ ಯಾವ ಗುಡ್ಡದ ದಾರಿ ಇದ್ದು ಆ ದಾರಿ ಕಿವಿ ಕೊಟ್ಟು ಕೇಳಿದಾಗ, ಯಾವ ದಾರಿಲಿ ತುಕಾರಾಮ್ ಮಹಾರಾಜ್ ಹೋಗಿರ್ತಾನೋ ಆ ದಾರಿ ಕಲ್ಲು ಮೊದಲು ಮಾಡಿ ವಿಠ್ಠಲ ಅಂತೀವ್. ಅದೇ ದಾರಿ ಕೂಡಕ್ಕೆ ಹೋಗಿ ಗಂಡಗ್ ಬುತ್ತಿ ಕೊಟ್ಟು ಬರ್ತಿಳು. ಆ ದಾರಿಲಿ ಬುತ್ತಿ ತಗೊಂಡು ಹೋದಳು. ತುಕಾರಾಮ್ ಮಹಾರಾಜ್ ಕಲ್ಲಿನ ತಾಳ್ ತಗೊಂಡು ವಿಠ್ಠಲ ಕುಣಿಲ್ಗತ್ತಿದ, ಭಕ್ತಿ ಮಾಡ್ಲಿಗತ್ತಿದ. ಅವನ ಹೆಂಡತಿ ಹೋದಳು. ಒಯ್ಯುವಾಗ ದಿಢೇ ರೊಟ್ಟಿನಿ ಒಯ್ದಳು, ಬಡತನ ಪರಿಸ್ಥಿತಿ. ಆಗ ತುಕಾರಾಮ್ ಮಹಾರಾಜನ ಭಾವ ಭಕ್ತಿಯನ್ನು ನೋಡ್ಬೇಕಂತ ಹೇಳಿ ಪಾಂಡುರಂಗ ರುಕ್ಮಿಣಿ ಇಬ್ಬರು ಕೂಡಿ ಬಡವನ ವೇಷ ಧಾರಣ ಮಾಡಿ ಅದೇ ಗುಡ್ಡದೊಳಗ ಹೇಳಿದ್ರು. ಏಕೆ ಹೆಂಗ ಹೊಂಟಾಳ ನೋಡ್ರಿ ಜನಬಾಯಿ ಬುತ್ತಿ ತಗೊಂಡು. ಗುಡ್ಡ ಗವಾರದ ಏರ್ಲಕ್ ಬರುವಲ್ದು. ಆ ಎಳೆಗ ಮುಕ್ತಾಬಾಯಿ ಹೋಗಿ ರುಕ್ಮಿಣಿ ಹೋಗಿ ಕೈ ಹಿಡಿತಾಳ, ಬಾರ ತಂಗಿ ಬಾ, ನಾ ಮ್ಯಾಗ ಹೋಯ್ತೀನಿ ಹಿಡ್ಕೊಂಡು ಅಂದಳು. ಅನಾಮಾತ್ ಕೈ ಹಿಡ್ಕೊಂಡು ತಂದು ಮ್ಯಾಗ ನೋಡ್ರದ ತುಕಾರಾಮ್ ಮಹಾರಾಜ್ ವಿಠ್ಠಲ ಅಂತ ಭಕ್ತಿ ಮಾಡ್ತಿದ್ದ. ಇವರು ಬಂದ ಮ್ಯಾಲತ್ತ ಕಣ್ ತೆರೆದು ನೋಡಿ ಅಂದ, ಅತಿಥಿಗಳು ಬಂದಾರ, ಮೊದಲಿಗೆ ಮಾನ ಸನ್ಮಾನ ಮಾಡ್ಬೇಕತ್ತ, ಅವ್ರಿಗೆ ಒಂದ್ಸರಿ ನೀರು ಕೊಟ್ಟ. ಇಂದು ಬುದ್ಧಿ ತಂದಾಳ, ಎಲ್ಲಾರು ಕೂಡಿ ಊಟ ಮಾಡೋಣ ಅಂತ. ಎಲ್ಲಾರು ಕೂಡಿ ಊಟ ಕೂತ ಸಮಯದೊಳಗ ದಿಢೇ ರೊಟ್ಟಿತ್ತು 4 ಮಂದಿ ಇವರು. ಹೌದು ಹೌದು ಹೌದು. ಆಯಳ್ಯಾಗ ತುಕಾರಾಮ್ ಮಹಾರಾಜ್ ಏನ್ ಮಾಡ್ದ, ಅತಿಥಿ ದೇವೋಭವ ಅಂತ ಹೇಳಿ ಇದ್ದು ಅಂದ್ರ ರೊಟ್ಟಿ ಅರ್ಧ ರುಕ್ಮಿಣಿಗೆ ಪಾಂಡುರಂಗಗೆ ನೀಡಿಬಿಟ್ಟ. ಹೌದು.
ನೀಡಿ ಅರ್ಧ ರೊಟ್ಟಿನೇ ಉಳಿತು. ಪಾಂಡುರಂಗ ಅಂದ ನೀವಿಬ್ರು ಸತಿಪತಿ ಅದೇಟ್ ಊಟ ಮಾಡ್ರಿ ಅಂದ್ಕೊಳ್ಳಿನಿ. ಅರ್ಧದ ಗಿರ್ದ ಇವರಿಬ್ರು ಊಟ ಮಾಡ್ತಿದ್ರು. ಊಟ ಮಾಡುವಾಗ ಜನಾಬಾಯಿ ಗಿರ್ದ ರೊಟ್ಟಿ ಉಂಡು ಬಿಟ್ಲು. ಮಹಾರಾಜ್ ಇದ್ದ ಗಿರ್ದ ರೊಟ್ಟಿ ಹಂಗೆ ಇಟ್ಟಿದ. ಅದ್ರಾಗಿಂದ ಅರ್ಧ ಮಾಡಿ ಇಬ್ರಿಗೆ ಕೊಟ್ಟು ಬಿಟ್ಟ. ಹೌದಾ? ಕೊಟ್ಟಿದಾಗ ಆಗ ರುಕ್ಮಿಣಿ ವಿಠ್ಠಲ ಕೂಡಿ ಅವಾಗ ಆಶೀರ್ವಾದ ಮಾಡಿದ್ರು. ಮರ್ತ್ಯ ಲೋಕದಿಂದ ನಿನ್ನ ಮಾನವನ ಧ್ಯೇಯ ಕೈಲಾಸಕ್ಕೆ ಹೋಗ್ಲಿ ಅಂತ ಆಶೀರ್ವಾದ ಮಾಡಿದ್ರು. ತುಕಾರಾಮ್ ಮಹಾರಾಜ ಅಖಂಡ ಕಾಯ ತಗೊಂಡು ಭಕ್ತಿ ಮಾಡಿ ಮರ್ತ್ಯ ಲೋಕದಿಂದ ಕೈಲಾಸಕ್ಕೆ ಹೋಗ್ಯಾನ. ಗುರು ಹೋಗ್ಯಾನ್ರಿಪ್ಪ. ಹಿಂಗ ಯಾವ ಜ್ಞಾನಿ ಮಾಡಿದ ಅಂದ್ರ ಹೇಳ್ತಾರ ಮುಂದಿನ ಪಾಳ್ಯದೊಳಗ ಹೇಳ್ರಿ ಗುರುಜಿ. ಹೇಳ್ತಾರಲ್ರಿಪ್ಪ. ನಂದೊಂದು ಪ್ರಶ್ನೆ ಅದು ಗುರುಜಿ. ಏನತ್ರಿ ಪ್ರಶ್ನೆ ಅಂತ ಹೇಳಲ್ಲ, ಸೋಮ ತಿಳ್ಕೊಳ್ಳೋ ಸಲುವಾಗಿ. ಯಾಕಂದ್ರೆ ನಮಗೊಂದ್ ಜರ ಹಲಕಡ್ ಚಟ ಆಗ್ಯಾವ. ಸಿಗಾನ ತುಸ್ ತಲಿ ಕೆಟ್ಟಿರ್ತದ. ಜ್ಞಾನಿಯರಿ ಜ್ಞಾನ ಎದಕ್ ಅನ್ಬೇಕು, ಯಾರಿಗೆ ಜ್ಞಾನಿ ಅನ್ಬೇಕು? ಜ್ಞಾನ ಎದಕ್ ಅನ್ಬೇಕು ಮೊದಲು, ಅಂಡ್ ಆಮ್ಯಾಲ ಜ್ಞಾನಿ ಯಾರಿಗೆ ಅನ್ಬೇಕು? ಹಕ್ಕೂ ನಡೆಯಾಗಿರ್ಬೇಕು, ಎಂತವನಿಗೆ ಅನ್ಬೇಕು ಜ್ಞಾನಿ ಅತ್ತ. ಇದರದಿಟ್ಟು ಹೇಳ್ಕೊಂಡು ಮುಂದೆ ನಿಮ್ಮ ವಿಷಯ ನೀವು ಪ್ರತಿಪಾದನೆ ಮಾಡ್ರಿ. ಅದಕ್ಕೆ ಈಗ ಯಥಾ ಪ್ರಕಾರ ಇನ್ನೊಂದು 4 ನುಡಿ ಚಾಲನ ಹಾಡಿ ನಮ್ಮ ಹಿರಿಯ ಕಲಾವಿದರಿಗೆ ಗುರೂಜಿ ಅವರಿಗೆ ಪಾಳೆ ಹೋಗ್ತೈತಿ. ಕೊಡ್ರಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಭಕ್ತಿ ಬದ್ದಲ್ಲಿ ನಿಮ್ಮನ್ನು ಹೇಳುವುದದ. ಏನ್ರಿಪ್ಪ? ಒಳ್ಳೆ ಒಂದು ಸಣ್ಣದೇ ಕಥೆ ಅದ, ಲಕ್ಷ್ಯ ಕೊಟ್ಟು ಕೇಳ್ರಿ. ಹೇಳ್ರಲ್ಲ. ದೊಡ್ಡದ ಹೇಳ್ರಿ, ಸಣ್ಣದಕ್ಕ. ತುಕಾರಾಮ್ ಮಹಾರಾಜನ ಪರಮ ಭಕ್ತ ಯಾರು? ಗೋರಾ ಕುಂಬಾರ. ಗೋರಾ ಕುಂಬಾರ ತನ್ನ ಕೂಸಿನ ಕೆಸರಾಗ ಹಾಕಿ ತುಳದಾನ. ಇದು ನಿಮ್ಗೆಲ್ಲರಿಗೂ ಗೊತ್ತದ, ಖೂನದ. ಹೌದಿಲ್ಲ? ಹೌದು. ಅವರು ತಮ್ಮಿದ್ದ ಗೋರಾ ಕುಂಬಾರನ ತಮ್ಮ ಯಾರು? ರಾಕಾ ಕುಂಬಾರ. ನೋಡ್ರಿ, ಅವನ ಹೆಂಡತಿ ಹೆಸರು ಬಾಕಾ ಕುಂಬಾರ. ಹೌದಾ? ಅವನ ಮಗಳ ಹೆಸರು ಬಂಕಾ ಕುಂಬಾರ. ನೋಡ್ರಿ, ಹೆಸರು ಹ್ಯಾಂಗವ? ರಾಕಾ ಕುಂಬಾರ, ಅವನ ಹೆಂಡತಿ ಹೆಸರು ಬಾಕಾ ಕುಂಬಾರ, ಮಗಳ ಹೆಸರು ಬಂಕಾ ಕುಂಬಾರ. ಇವರು ಪಂಡ್ರಪುರದೊಳಗೆ ಇರ್ತಿದ್ರು. ದಿನನಿತ್ಯ ಗಡಿಗೆ ಮಾಡುವಂತ ಕಾಯಕಿ ಅವ್ರದ್ದಿತ್ತು. ಹೌದು. ಎಷ್ಟು 100 ಗಡಿಗೆ ಅದು ಅಂದ್ರೆ ಒಯ್ದು ಅವಗಿ ಒಳಗೆ ಇಡ್ತಿದ್ರು ಅವರು. ಹಂಗತ್ ಮಡಿಕೆ ತಯಾರು ಮಾಡುದು, ಒಳಗೆ ಅವಗಿ ಒಳಗೆ ಒಯ್ದು ಇಡೋದು. ಹೌದು. ಒಂದು 100 ದೋನಿಸಿ ಗಡಿಗೆ ಹರಿವಿಗಳನ್ನ ತಯಾರು ಮಾಡಿ ಅವಗಿಯಲ್ಲಿ ಒಯ್ದು ಇಟ್ಟಿದ. ಆ ಅವಗಿ ಒಳಗೆ ಏನು ಹರಿವಿ ಇಟ್ಟಿದ, ಹರಿವ್ಯಾಗ ಅವ್ರ ಮನೆಯಾಗಿರ್ತಕ್ಕಂಥ ಒಂದು ಬೆಕ್ಕ ಇದ್ದಿತ್ತು. ಬೆಕ್ಕ ಹೋಗಿ ಹರಿವಾಗ ಇದ್ದಿತ್ತು. ಅದ್ರದೊಂದು 4 ಮರಿಗಳಿತ್ತು. ಅದು ಹರಿವ್ಯಾಗಿ ಇಟ್ಟು ಬೆಕ್ಕ ಹರಿದಾಡಿ ಮೈದು ಬಂದ ಮತ್ತ ಹರಿವ್ಯಾಗೆ ಬಂದು ಅವ್ ಮಕ್ಕಳಿಗೆ ಹಾಲು ಕುಡಿಸ್ತಿತ್ತು. ಹೌದು. ಇವ ದಿನನಿತ್ಯ ಮಡಿಕೆ ಮಾಡ್ತಿರುವಾಗ ಕುಂತ್ರು ನಿಂತ್ರು ಪಾಂಡುರಂಗನ ಭಕ್ತಿನೇ ಮಾಡ್ತಿದ್ದ. ಅವನ ನಾಮಸ್ಮರಣೆಯಲ್ಲಿ ಇರ್ತಿದ್ದ. ಅವು ದಿನನಿತ್ಯ ಹಂಗೆ ಎಲ್ಲ ಮಡಿಕೆ ಗಡಿಗೆಗಳು ಎಲ್ಲ ಮಾಡಿ ಒಯ್ದು ಅವಗ್ಯಾ ಒಟ್ಟಿ ಬಿಟ್ಟ. ಒಟ್ಟಿ ಬೆಂಕಿ ಹಚ್ಚಿ ಬಿಟ್ಟ. ಬೆಕ್ಕಿಗೆ ನೋಡಿಲ್ಲ, ಮಕ್ಕಳಿಗೆ ನೋಡಿಲ್ಲ. ಬೆಕ್ಕಿನ ಮರಿಗಳ ಒಳಗ ಅದಾವ ಅನ್ನೋದು ಅವಗೂ ಗೊತ್ತಿತ್ತು. ಮರ್ತ ಅವು ತೆಗಿಲಾರ್ದೇನೆ ಹಂಗೆ ಉರಿ ಹಚ್ಚಿ ಬಿಟ್ಟ. ಅವಗೆ ಹೊತ್ತಿ ಬಿಡ್ತ. ಇವೆಟ್ಟೆಲ್ಲ ನಾಮಸ್ಮರಣೆಯಾಗ ಮರ್ತ ಬೆಂಕಿ ಹಚ್ಚಿ ಬಿಟ್ಟ. ಅವಿಗೆ ದಾಗ ಉರಿಲಿಗತ್ತು. ಬೆಕ್ಕ ಹೊರಗಿಂದ ಬಂತು ನೋಡ್ರಿ. ಮೈದು ಬಂದು ಎಲ್ಲಾ ಕಡೆ ಸುತ್ತ ಹಾಕಿ ನೋಡ್ತದ. ಅಲ್ಲಿ ಮಕ್ಕಳೇ ಮರಿಗಳೇ ಇಲ್ಲ, ಆ ಹರಿವಿನೂ ಇಲ್ಲ. ಬೆಕ್ಕ ಸುತ್ತ ಹಾಕಿ ಇವ್ರ ಜೋಡಿನೇ ಮಕ್ಕಳು ಸೋದು ಮಾಡ್ಲಗತ್ತು. ಮಾಡ್ತಿರುವಾಗ ಇವ ರಾಕಾ ಕುಂಬಾರನ ನೆನಪಿಗೆ ಬಂತು. ಹೌದು. ಬೆಕ್ಕ ಹೋಗಿ ಮಕ್ಕಳ ಇದ್ರಾಗ ಬಿಟ್ಟಿತ್ತು ಹರಿವ್ಯಾಗ. ಅದು ಅವಗಿ ಒಳಗಿಟ್ಟನ. ಅವ ಮಕ್ಕಳು ತೆಗಿಲಾರ್ದಿ ಅವಗಿ ಹಚ್ಚಿದ. ಇದು ಎಂತ ದೊಡ್ಡ ಪಾಪ ಆಯ್ತು ನನ್ನ ಕೈಲಿ ಅಂತ ಹೇಳಿ ನಿಂದ್ರಿಕೆ ಭೂಮಿಗೆ ಬಿದ್ದ. ಬಿದ್ದು ಅಳತಾನ ಬೋರ್ಯಾಡಿ, ನನ್ನ ಕೈಲಿ ಮಹಾಪಾಪ ಐತಂದ. ಅವನ ಹೆಂಡತಿ ಬಂದು ನೋಡ್ರಿ ಬಾಕಾ ಕುಂಬಾರ. ಹತ್ರ ಕೆಲಸ ಆಗಂಗಿಲ್ಲ ಅಂದ್ರ ಆಗೋದಿಲ್ಲ. ಸರ್ವರಿ ಜೀವರಾಶಿಗಳಿಗೆ ಸಾಕಿ ಸಲುವಂತ ಪರಮಾತ್ಮ ಅದಾನ. ಇವತ್ತ ಅವ್ಯಾಗಿದ್ದ ಬೆಕ್ಕಿನ ಮರಿಗಳಿಗೆ ಜರ ಸಾಕಿ ಸಲುವಿದ ಅಂದ್ರ ನಾವು ಪ್ರಪಂಚನೇ ತ್ಯಾಗ ಮಾಡೋನು. ಆಸೆ ತ್ಯಾಗ ಮಾಡಿ ಅಡವಿಯಲ್ಲಿ ಹೋಗಿ ಒಣಗಿದ ಕಟ್ಟಿಗೆ ನೀವು ವೈದ್ಯಕರಿಂದ ವ್ಯಾಪಾರ ಮಾಡಿ ನಮ್ಮ ಉಪಜೀವನ ಮಾಡೋನು. ನೀ ಅಳಬ್ಯಾಡಿ ಹೇಳಂದಳಕ್ಕೆ ಭಕ್ತಿ ಮಾಡೋದು ಕಲಿ. ಹತ್ರ ಕೆಲಸ ಕೊಡಂಗಿಲ್ಲ ಅಂದಳು. ಆಗ ಗಂಡ ಹೆಂಡತಿ ಮಗಳು ಕೂಡಿ ಒಂದ್ ದಿಂಬಡಿ ತಗೊಂಡ್ರು. ತಾಳ ವಿಣ ಮೃದಂಗ ತಗೊಂಡು ಭಜನಾ ಚಾಲು ಮಾಡಿ ಬಿಟ್ರು. ಅವಿಗೆ ಸುತ್ತ ಹಾಕಿ ಭಜನಾ ಮಾಡ್ತಿದ್ರು. ಬೆಕ್ಕಿನ ಮರಿಗಳೇನು ಒಳಗಿದ್ವಲ್ಲ ಅದೇ ಬೆಕ್ಕ ಬಂದು ಇವರು ಕೂಡ ಕೂಡಿ ಕುಣಿದು ಭಜನಾ ಮಾಡ್ಲಿಕ್ಕೆ ಚಾಲು ಮಾಡಿತ್ತದ. ನಾನು ಕುಣಿತಿತ್ತು. ಇವರು ಕೂಡ ಭಜನಾ ಮಾಡ್ತಿರುವಾಗ ಇವರು ಕುಣಿದಂಗ್ ಕುಣಿತು. 3 ದಿವಸ ಹೋಯ್ತು.
ಹೌದು. 3 ದಿವಸ ಆದ್ಮೇಲೆ ತಾವಂಗೆ ಯಾರಿತ್ತು ನೋಡ್ರಿ ಹೋಗಿ ಎಲ್ಲಾ ಗಡಿಗೆ ತೆಗಿತಾನೋ ಹಾ. ತೆಗಿಯೋದ್ರೊಳಗ ತಳದಾಗಿನ ಗಡಿಗೆಯಾಗ ನಡುವಿನ ಗಡಿಗೆಯಾಗ ಬೆಕ್ಕಿನ ಮರಿ ಧ್ವನಿ ಆವಾಜ್ ಬಂತು ಹೌದು ಹೌದಾ ಮ್ಯಾವ್ ಮ್ಯಾವ್ ಅಂತ ಹೇಳಿ ಹಲ್ಬುಲ್ಗತ್ತು ಬೆಕ್ಕಿನ ಹಾ. ಮರಿ. ಆ ಬೆಕ್ಕನು ಅಲ್ಲೇ ಇತ್ತು, ಪಟ್ನೆ ಹೋಗಿ ತನ್ನ ಮಕ್ಕಳನ್ನು ಕೂಡಿತ್ತು, ಕೂಡ್ಕೊಂಡು ಹರಿವೆಗಿಂದ ಕಡಿಗೆ ಇತ್ತು. ಆಗಿ ಹೇಳ್ದ, ಪಾಂಡುರಂಗ ನನ್ನ ಭಗವಂತ ನನ್ನ ಭಕ್ತಿ ನೋಡಿ ಈ ಮರಿಗಳ ಜೀವದಾನ ಉಳಿಸ್ಯಾನ, ನಾ ಕೊಟ್ಟಿರ್ತಕ್ಕಂಥ ವಚನ ಇವತ್ತಿಗೆ ಪಾಲಿಸ್ಬೇಕನ್ನ. ಹೌದು ಹೌದು ಸಂಸಾರದ ಮನ್ಯಾಗ ಇರ್ತಕ್ಕಂಥದ್ದು ಎಷ್ಟು ವಸ್ತ ಒಡಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಧನ ದೌಲತ್ ಎಲ್ಲ ದಾನ ಮಾಡಿಬಿಟ್ಟ. ಬರೀ ಅಡವ್ಯಾಗಿನ ತೆಳಗೆ ಬಿದ್ದು ಕಟ್ಗಿನೇ ನೆಲಕ್ಕೆ ಬಿದ್ದು ಕಟ್ಗಿನೇ ಮಾರಿ ಉಪಜೀವನ ಆಗ್ತೇನತ್ತ ಅಷ್ಟೇ ಭಗವಂತಗೂ ವರ ಬೇಡಿದ. ಅಡವಿಯಲ್ಲಿ ಹೋದ ಹೆಂಡ್ರು ಮಕ್ಕಳು ಹೋಗಿ ಗಿಡದ ತೆಳಗೆ ಬಿದ್ದಂತ ಒಣಗಿದ ಕಟ್ಗಿನೇ ತಗೊಂಡ ವೈದ್ಯ ಪೇಟೆಯಲ್ಲಿ ವ್ಯಾಪಾರ ಮಾಡಿ ಅದರಾಗಿನ ಬಂದಂತ ದುಡ್ಡು ತಗೊಂಡೇ ಅವ್ರು ಉಪಜೀವನ ಆಗ್ತಿದ್ರು. ಹೌದು 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 ಆಗ ನಾಮದೇವ್ ಮಹಾರಾಜ ಅಂದ, ನನ್ನಂತ ಶ್ರೇಷ್ಠ ಭಕ್ತನೇ ಜಗತ್ತಿನ ಯಾರಿಲ್ಲ ಅಂದ ಪಾಂಡುರಂಗಗ. ಹಾ ಹಾ ನಾಮದೇವ್ ಮಹಾರಾಜ. ಆಗ ಪಾಂಡುರಂಗ ಹೇಳ್ದ, ಅಡವಿಯಲ್ಲಿ ನಡಿ ನಿನಗೆ ತೋರಿಸ್ತೀನಿ ಅಂದ. ನಾಮದೇವ್ ಮಹಾರಾಜ ಕರ್ಕೊಂಡು ಪಾಂಡುರಂಗ ನಾಮದೇವ್ ಮಹಾರಾಜ ಕೂಡಿ ಅಡವಿಯಲ್ಲಿ ಬಂದ್ರು. ಯಾರಿಗೆ ರುಕ್ಮಿಣಿಗೂ ಸಂಗಟ್ ಕರ್ಕೊಂಡು ಆ ಎಳೆಯಾಗ ಅಡವಿಯಲ್ಲಿ ಇವರು 3 ಮಂದಿ ಹೆಂಡ್ರು ಮಕ್ಕಳು ಕೂಡಿ ಏನು ಒಣಗಿದ ಕಟ್ಟಿಗೆ ಆರಿಸ್ತಿದ್ರಲ್ಲ, ಇವರು ಮನದೊಳಗೆ ಇನ್ನೂ ಆಸೆ ಅದೇ ನೋಡ್ಬೇಕಂತ ಹೇಳಿ ರುಕ್ಮಿಣಿ ಕೈಯಾಗಿನ ಬಂಗಾರ ಬಳಿ ತೆಗೆದು ಒಂದು ಒಣಗ ಕಟ್ಗಿ ತೆಳಗ ಈ ರಾಕ ಕುಂಬಾರನ ಹೆಣ್ತಿ ಬಾಕ ಕುಂಬಾರತಿಗೆ ಕಾಣಬೇಕು ಕಟ್ಗಿ ತೆಳಗ ಒಂದು ಬಂಗಾರ ಬಳಿ ಇಟ್ಬಿಟ್ಳು. ಆ ಎಳೆಗಾಕಿ ನೋಡಿದಳು, ನೋಡಿ ವಿಚಾರ ಮಾಡ್ತಾಳ, ಈ ಬಂಗಾರ ಬಳಿ ಈ ಜಾಗದಲ್ಲಿ ಬರ್ಬೇಕಾದ್ರ ಮಗಳಿಗೆ ಕರೆದು ಹೇಳ್ತಾಳ, ಯಾರು ನಮಗೆ ಭಕ್ತಿ ಪರೀಕ್ಷೆ ಮಾಡ್ಬೇಕಂತೇಳಿ ಇದು ಬಂಗಾರ ಬಳಿ ತಂದಿಟ್ಟಾಳ. ಇಂಥ ಸಾವಿರಾರು ಬಂಗಾರ ಬಳಿ ಆದ್ರೂ ನೀವು ಯಾವಕ್ಕೂ ಕೈ ಹಚ್ಚಲಿಕ್ಕೆ ಹೋಗ್ಬಿಡತ್ತೆ. ಹೌದಾ? ತಾನೂ ತಗೊಲಿಲ್ಲ, ಮಗಳಿಗೂ ತಗೋಗುಳ್ಳಿಲ್ಲ. ಎಳೆಗ ತುಕಾರಾಮ್ ಮಹಾರಾಜಿಗೆ ತೋರಿಸ್ದ, ಯಾರು ಪಾಂಡುರಂಗ ಮಹಾರಾಜ ನಿನಕ್ಕಿಂತಲೂ ಹೆಚ್ಚಿನ ಭಕ್ತಿವಂತರದಾರ ಅಂತ ಹೇಳಿ ಆಗ ಮಡದಿ ಮಕ್ಕಳನ್ನ ಕೂಡಿಸಿ ಅವರಿಗೆ ಆಶೀರ್ವಾದ ಮಾಡ್ದ. ನಿಮಗೆ ಸದ್ಗತಿ ಆಗಲಿ ಅಂತೇಳಿ ಪಾಂಡುರಂಗ 3 ಮಂದಿರ ಆಶೀರ್ವಾದ ಮಾಡಿ ಮರ್ತ್ಯ ಲೋಕದಿಂದ ಸ್ವರ್ಗ ಲೋಕಕ್ಕೆ ಕಳಿವ್ಯಾನ ಗುರುಜಿ ಅವರ. ಹೌದು 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 ಅವರಿಗೆ ಮುಕ್ತಿ ಭಕ್ತಿ ಮಾಡಿದವನಿಗೆ ಮುಕ್ತಿ ಆಗಬೇಕಾದ್ರೆ ಸಾಕ್ಷಾತ್ ಪಾಂಡುರಂಗನೇ ಅವರಿಗೆ ಆಶೀರ್ವಾದ ಮಾಡಿ ಧೈರ್ಯದಿಂದ ಕಳಿವ್ಯಾನ. ಭಕ್ತಿಯಿಂದ ಸಂತ ತುಕಾರಾಮ್ ಮಹಾರಾಜ ಅಖಂಡ ಕಾಯ ತಗೊಂಡು ಕೈಲಾಸ ಗಮನಕ್ಕೆ ಹೋಗ್ಯಾನ. ಹೌದು ಹೌದು ಅದಕ್ಕೆ ಇರ್ಲಿ ಇರೂರದೊಳಗೆ ಶಿವನಾಮ ಸ್ಮರಣೆ ಯಾವ ರೀತಿ ನುಡಿಬೇಕು ಅನ್ನೋ ಬಗ್ಗೆ 4 ನುಡಿ ಚಾಲ ಹಾಡಿ ನಮ್ಮ ಹಿರಿಯ ಕಲಾವಿದರಿಗೆ ಪಾಳೆ ಹೋಗ್ತೈತಿ ಕೊಟ್ಟು ಬಿಡೋಣ. ಕೊಡ್ರಿ